ಗೊತ್ತಿದೆ ಇಂಡಿಯಾ ಮತ್ತೆ ಪಾಕಿಸ್ತಾನ್ ಮಧ್ಯೆ ವಾರ್ ಆಗ್ತಿದೆ. ನಮ್ ಇಂಡಿಯಾ ಆರ್ಮಿ ಬಂದ್ಬಿಟ್ಟು ಬಾರ್ಡರ್ ನಿಂತ್ಕೊಂಡು ನಮ್ಮನ್ನ ಕಾಪಾಡೋದಕ್ಕೋಸ್ಕರ ಹೋರಾಡ್ತಿದ್ದಾರೆ. ನಾವು ಇಂಡಿಯಾ ಒಳಗಡೆ ಇಟ್ಕೊಂಡು ಟೂ ಬಿಗ್ ಮಿಸ್ಟೇಕ್ ನ ಮಾಡ್ತಿದೀವಿ. ಒಂದು, ನಮ್ ಕಂಟೆಂಟ್ ಕ್ರಿಯೇಟರ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಇಂಡಿಯಾ ಆರ್ಮಿ ಯಾವ ವೆಪನ್ಸ್ ಯೂಸ್ ಮಾಡ್ತಿದ್ದಾರೆ, ಯಾರ್ಯಾರ ಜೊತೆ ಕೈ ಜೋಡಿಸಿದ್ದಾರೆ, ಮುಂದೆ ಏನ್ ಮಾಡ್ತೀವಿ ಅನ್ನೋದನ್ನೆಲ್ಲ ವಿಡಿಯೋ ಮಾಡಾಕ್ತಿದ್ದಾರೆ. ವಿಡಿಯೋ ಮಾಡಾಕೆ ತಪ್ಪಂತ ಅಲ್ಲ, ಏನೇನ್ ಆಗಿದೆ ಅನ್ನೋದನ್ನ ವಿಡಿಯೋ ಮಾಡಿ. ಸೊ ಯಾವ ಫ್ಯೂಚರ್ ಅಲ್ಲಿ ಮಾಡ್ತೀವಿ ಅನ್ನೋದಲ್ಲ. ಆಲ್ರೆಡಿ ನಮ್ಗೆ ಆಪರೇಷನ್ ಸಿಂಧೂರ ಬಗ್ಗೆ ಆಗಿರ್ಬೋದು, S-400 ಬಗ್ಗೆ ಆಗಿರ್ಬೋದು, ಇದ್ರ ಬಗ್ಗೆ ವಿಡಿಯೋ ಮಾಡಾಕಿದ್ರೆ ಜನ ಸ್ವಲ್ಪ ತಿಳ್ಕೊಂತಾರೆ. ನಮ್ಗೆ ಗೊತ್ತಿತ್ತ S-400 ಇಷ್ಟು ಪ್ರಬಲವಾಗಿದೆ ಅಂತ. ಸೊ ನಮ್ಗೆ ಯಾರಿಗೂ ಗೊತ್ತಿರ್ಲಿಲ್ಲ ಅದರಿಂದ ಇಷ್ಟು ಪ್ರಯೋಜನ ಆಗತ್ತೆ ಅಂತ. ಸೊ ಗೊತ್ತಿಲ್ಲದೆ ಅದಕ್ಕೆ ಅದು ಸಕ್ಸಸ್ ಆಗಿರೋದು. ಸೊ ಎಲ್ಲಾದ್ರ ಬಗ್ಗೆ ನಾವೇ ವಿಡಿಯೋ ಮಾಡ್ತಾ ಹೋದ್ರೆ ಅದು ಪಾಕಿಸ್ತಾನ ಅವ್ರಿಗೆ ನಾವೇ ಇಂಡೈರೆಕ್ಟ್ ಸ್ಪೂನ್ ಫೀಡ್ ಮಾಡ್ದಂಗಿರುತ್ತೆ. ಸೊ ನಾವೇ ಇಂಡೈರೆಕ್ಟ್ ಆಗಿ ಎಲ್ಲ ಹಿಂಟ್ ಕೊಟ್ಬಿಟ್ರೆ ಅವ್ರಿಗೆ ಈಸಿ ಆಗತ್ತಲ್ವಾ. ಸೊ ಪ್ಲೀಸ್ ಸ್ಟಾಪ್ ಇಟ್. ಅದನ್ನ ಮಾಡಕ್ ಹೋಗ್ಬೇಡಿ. ಎರಡನೇದು, ಒಂದು ಸೈಬರ್ ಕ್ರೈಮ್ ಆಗ್ತಾ ಇದೆ. ಸೊ ಯಾರೇ ಆಗಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ಅನ್ಲೋನ್ ಲಿಂಕ್ ಆಗಿರ್ಬೋದು, ಮೂವೀಸ್ ಆಗಿರ್ಬೋದು, ಇಲ್ಲ ಕಾಮಿಡಿ ವಿಡಿಯೋಸ್ ಆಗಿರ್ಬೋದು, ಅದು ನಿಮ್ ಫ್ರೆಂಡ್ಸೇ ಕಳ್ಸಿದ್ರು ಕೂಡ ಲಿಂಕ್ ಮೇಲೆ ಕ್ಲಿಕ್ ಮಾಡಕ್ ಹೋಗ್ಬೇಡಿ. ಸೊ ಇದು ಪಾಕಿಸ್ತಾನ ಅವ್ರ ಪ್ಲಾನ್ ಆಗಿದೆ. ಅನ್ನೋನ್ ಲಿಂಕ್ಸ್ ನ ಕಳಿಸ್ಬಿಟ್ಟು ನಿಮ್ ಡೇಟಾನ ಟ್ರ್ಯಾಕ್ ಮಾಡಕ್ಕೋಸ್ಕರ. ಆಲ್ರೆಡಿ ಇಂಡಿಯಾದಲ್ಲಿ 2 to 3 ಕೇಸಸ್ ರಿಜಿಸ್ಟರ್ ಆಗಿದೆ. ಪ್ಲೀಸ್ ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ಎಲ್ಲಾರು ಬಾರ್ಡರ್ ಅಲ್ಲಿ ನಮಗೋಸ್ಕರ ಹೋರಾಡ್ತಾ ಇದ್ದಾರೆ. ನಾವೆಲ್ಲ ಸೇರಿ ಸಪೋರ್ಟ್ ಮಾಡ್ಬೇಕು, ಇನ್ನು ಪ್ರಾಬ್ಲಮ್ ಮಾಡಬಾರ್ದು. ಅದಕ್ಕೆ ಎಲ್ಲಾರು ಒಂದಾಗಿ ಸೇರಿ ನಮ್ ದೇಶನ ಉಳಿಸೋಣ. ಜೈ ಹಿಂದ್.